Good afternoon, everyone. So, we are back with another Kannada to English series. Now, we are doing the lesson Nanna Kanasu, which is a part of the Savi Kannada Bhaga 1 for ಮೂರನೆಯ ತರಗತಿ. ಸೊ ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸುವ ಹೂ ಹಣ್ಣುಗಳು, ದುಂಬಿಯ ಝೇಂಕಾರ, ಪಕ್ಷಿಗಳ ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳು ಜುಳು ಹರಿಯುತ್ತಿರುವ ಝುರಿಯ ನಿನಾದ. ಇಂತಹ ಸುಂದರವಾದ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು. ಸೊ ದೇ ಆರ್ ಟಾಕಿಂಗ್ ಅಬೌಟ್ ದಿಸ್ ಡೆನ್ಸ್ ಫಾರೆಸ್ಟ್, ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು. ಇಟ್ಸ್ ಅ ಸ್ಪೇಷಿಯಸ್ ಪ್ಲೇಸ್ ಆ್ಯಂಡ್ ದೇ ಆರ್ ದ ಟಾಲ್ ಟ್ರೀಸ್, ರೈಟ್? ಆ್ಯಂಡ್ ಟಾಲ್ ಟ್ರೀಸ್ ಹ್ಯಾವ್ ಗ್ರೋನ್ ಹಿಯರ್. ಎತ್ತರವಾದ ಮರಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು. ಸೊ ದ ಕ್ರೀಪರ್ಸ್ ಆರ್ ಕ್ರಾಲಿಂಗ್ ಅರೌಂಡ್ ದ ಟ್ರೀ and they are going towards the sky, right? They are mugilettarakke means they are almost going to the sky. Mugilu is sky, balligalu is creepers. ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು. ಸೊ ಆನ್ ದ ಗ್ರೀನರಿ, ಸೊ ದ ಬ್ಯೂಟಿಫುಲ್ ಕಲರ್ಫುಲ್ ಲುಕಿಂಗ್ ಫ್ಲವರ್ಸ್, ಹೂ ಹಣ್ಣುಗಳು is fruits. ದುಂಬಿಯ ಝೇಂಕಾರ, ದ ಬೀಸ್ ಬಝಿಂಗ್, ಪಕ್ಷಿಗಳ ಕಲರವ, ದ ಚರ್ಪಿಂಗ್ ಆಫ್ ದ ಬರ್ಡ್ಸ್. ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಇನ್ ಬಿಟ್ವೀನ್ ದೇರ್ ಇಸ್ ದ ವಾಯ್ಸ್ ಆಫ್ ದ ಕುಕು ಬರ್ಡ್. ಜುಳು ಜುಳು ಹರಿಯುತ್ತಿರುವ ಝುರಿಯ ನಿನಾದ, ದ ಫ್ಯಾಂಟಾಸ್ಟಿಕ್ ಗರ್ಗ್ಲಿಂಗ್ ನಾಯ್ಸ್ ಆಫ್ ದ ಬ್ರೂಕ್. ಸೊ ದಿಸ್ is actually a typical scene in the forest. She is so picturesque, right? It creates a fantastic view for the reader. ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯವಾಗಿತ್ತು. ಆಲ್ ದೀಸ್ ಥಿಂಗ್ಸ್ ಪುಟ್ ಟುಗೆದರ್ ವಾಸ್ ವೆರಿ ಕಾಮಿಂಗ್ ಆ್ಯಂಡ್ ವೆರಿ ಹ್ಯಾಪಿ ಪ್ಲೇಸ್ ಫಾರ್ ದ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಪ್ರಾಣಿ ಪಕ್ಷಿಗಳು ಇಸ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಸೊ ನೆಮ್ಮದಿಯ ಆಶ್ರಯ, ಇಟ್ ವಾಸ್ ಲೈಕ್ ವೆರಿ ನೆಮ್ಮದಿ ಇಸ್ ಮೀನ್ಸ್ ಪೀಸ್ಫುಲ್, ವೆರಿ ಪೀಸ್ಫುಲ್ ಪ್ಲೇಸ್ ಫಾರ್ ದೆಮ್. ಒಂದು ಮುಂಜಾನೆ ಕಾಡಿನ ಕಲರವ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಸೊ ವಾಟ್ ಹ್ಯಾಪನ್ ಒನ್ ಡೇ, ಇಟ್ ವಾಸ್ ಮುಂಜಾನೆ ಈಸ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ದ ನಾಯ್ಸ್ ಅಮಾಂಗ್ ದಿಸ್ ಆ್ಯನಿಮಲ್ ಆಲ್ರೆಡಿ ಪ್ರೆಸೆಂಟ್ ನಾಯ್ಸ್, ದೇರ್ ವಾಸ್ ಸೌಂಡ್ ಆಫ್ ಸಮ್ ಫುಟ್ ಸೌಂಡ್, ರೈಟ್? ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದು ಹೊಡೆತದಿಂದ ಪಕ್ಷಿಗಳು ಚಿತ್ತಾರ ಹಾರಿದವು. ಸನಿಹದಲ್ಲಿ ಪ್ರಾಣಿಗಳು ಭಯ ಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು. ಲೆಟ್ ಮಿ ಎಕ್ಸ್ಪ್ಲೇನ್. So what is happening here? One fine day, in this amidst of all this calm peace noise, what happened? There was some disturbing footsteps which did not belong to the region, right? So what happened? Everybody was curious. So the noise made the birds very curious. So all the animals were all very frightened and curious both. So who can that be? What is this noise? They were thinking, and they tried to see who it was. Of course, it was the human who had entered the forest, and it really angered the birds and animals. Okay, now let us see the conversation between the animals and the human being. Manava is the human being, and it is a conversation now which continues. Mola. ಏ ಮಾನವ, ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ.
ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಚಿ ಅವಿವೇಕಿ. So what does the hare say? Rabbit say, oh my god, you human, don't you have any brains? Buddhi baralillave. Ativrushti is too much rainfall, and anavrushti is causing drought. Anavrushti means no rain at all. Famine or drought. Ativrushti is too much water, and anavrushti is no water at all. All these have caused so much problems, so much death to the to the animals. Still you are here to destroy the forest. Don't you have any brains? Continue. Manava. ಮಾನವ, ಅಂಜುಬುರುಕು ಪ್ರಾಣಿಯೇ, ನೀನು ಮಾನವನನ್ನು ಅವಿವೇಕಿ ಎನ್ನುವೆಯ? ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು? ಕೊಡಲಿಯನ್ನು ಹೆಗಲ ಮೇಲಿಟ್ಟು ಗಟ್ಟಿನಿಂದ ಹೇಳಿದನು. So what is Manava saying? Manava, human says, oh, you cowardly animals, you are not at all cowardly. Means anjuburuku means you are not brave, you are cowardly animals, you are not brave. What do you think? Human beings are stupid? Human beings don't have any brains. You have no idea how smart we are. So he took this axe in his hand, kodaliyannu, he kept it on his shoulder, and he said this. Then who comes into picture? Jinke. Who is Jinke? Deer. ಹೇಳಪ್ಪ, ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ. So deer says, oh, tell us, what is your smart brains? We will see what you are doing. Next, Manava. ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ. ಎದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? So the human being saying, the aircrafts which fly in the sky, and the ships which float on the water, and these things and all, we have made this, right? This was not there before. Isn't it proof enough that we are very smart? That is what the human being is asking. ನರಿ, Nari is the fox, yes. ಕಟನ್ನು ಮೇಲತ್ತಿ ಮೂಡಲಿಸುತ್ತ ಪಕ್ಷಿಯನ್ನು ನೋಡಿ, ವಿಮಾನವನ್ನು ಜಲಚರಗಳನ್ನು ನೋಡಿ, ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ. ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು? So Nari is saying, the fox, who is the smart animal, he is saying, so he put his head up and he is saying, seeing the birds you have made the one second. Seeing the birds you have made the airplane, and seeing the jalachara, the animals who are moving in the water, right, like fish or whales, like that, you have made boats and ship, etc. What is the smartness in this? You just copied what is there. So next comes Manava replying to the Nari. ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ, ನಿಮಗಿದು ತಿಳಿಯದೆ. So what is the human saying? He's responding back to the allegations of the Nari, who is the fox. So to look beautiful, we have made clothes, right? We have made up of clothes, we have made up of things to wear, we have made fantastic creations. So don't you understand this? This is something which again shows our brilliance. So who is responding now? Jinke. Jinke is deer again. What does he say? ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು
ನೆನಪಿಸಿಕೋ. ನೆನಪಿಸಿಕೋ. ರಿಮೆಂಬರ್. ನಿಮ್ಮ ಬಟ್ಟೆಯಲ್ಲೇನು ವಿಶೇಷ? ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತ ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ. ಸಹಜ ಸೌಂದರ್ಯ ನಮ್ಮದು ತಿಳಿಯುತ್ತೆ. So the deer says, first of all, you are wearing our skin. Long time before, you did not have any other clothes. Remember the times you used our help. Gottaita, he's saying. Did you understand? Then what? What is there in your speciality? You have seen the prani, pakshi, keetagala maibannake, the color of all this animals, birds and insects, and you have you love the beauty of their skin. Seeing that you have made clothes to suit your choice. This is again sahaja saundarya. It's a simple beauty. It's nothing new you have made. You just copied us again. So what does Koti say finally in response to Manava? ಕೊಂಬೆಯನ್ನು ಹಿಡಿದು ಜೋತಾಡುತ್ತ ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ. So what was the smart monkey's comeback? He is saying ಕೊಂಬೆಯನ್ನು ಹಿಡಿದು ಜೋತಾಡುತ್ತಾ, he is swinging, holding the tree. You describe ice. If someone's ice is beautiful, you are describing that it's as beautiful as the deer. Ice as beautiful as deer. And walking, someone walks nice means walking. Navila nadigeyantaha nadige. Navilina nadige means what? Peacocks. The way peacock has a gait, it has a beautiful way of walking. So you're talking about that. Somebody walking as beautiful as peacock. Then somebody sings beautifully. You're telling kogileyantaha dani. They have a voice as nice as a cuckoo bird. ಇದೆಲ್ಲ ಡಿಸ್ಕ್ರೈಬ್ ಮಾಡ್ತೀರಲ್ಲ ಸುಂದರಕ್ಕೆ. ಸೊ ವಾಟ್ ಡು ಯು ಸೇ ಅಬೌಟ್ ದಿಸ್? ಯು ಆರ್ ಆಲ್ವೇಸ್ ಯೂಸಿಂಗ್ ಅನಿಮಲ್ಸ್ ಆಸ್ ಅ ರೆಫರೆನ್ಸ್ ಟು ಡಿಸ್ಕ್ರೈಬ್ ಬ್ಯೂಟಿಫುಲ್ ಥಿಂಗ್ಸ್. ಸೊ ಯು ಆರ್ more dependent on us. You use us in everything. This is part 1. We'll be back soon with a part 2.